ಕಾಂಗ್ರೆಸ್ ಭವನದ ಜಾಗ ಯಾವುದು? ಟ್ರಸ್ಟೇ ಇರಲಿಲ್ಲ ಮೇಡಮ್ ಅವರ. ಆ ಟ್ರಸ್ಟೇ ಇಲ್ಲದಕ್ಕೆ ಇವರು ಮಂಜೂರಾತಿ ಹೆಂಗ್ ಮಾಡ್ತಾರೆ? ಆಶ್ಚರ್ಯ ಅಂತ ಹೇಳಿದ್ರೆ ಈ ಸಂಸ್ಥೆ ಸ್ಥಾಪನೆ ಆಗಿರೋದು 21/8/23ರಲ್ಲಿ. ಆಶ್ಚರ್ಯ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆನವರು ಈ 2 ಎಕರೆ ಜಾಗವನ್ನು ಇಲ್ಲಿವರೆಗೂ ಈ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಆದ್ರೆ ಇವರು ಕ್ಯಾಬಿನೆಟ್ಗೆ ಯಾವ ರೀತಿಯಲ್ಲಿ 2 ಎಕರೆ ಇವರು ಮಹಾನಗರ ಪಾಲಿಕೆ ಆಯುಕ್ತರು 2 ಎಕರೆ ಜಾಗವನ್ನ ಪರಬಾರೆ ಮಾಡಿರುವುದರ ಮೂಲಕ ರಸ್ತೆಯನ್ನೇ ರಿಂಗ್ ರೋಡ್ ರಸ್ತೆಯನ್ನು ಸೇರಿಸ್ಬಿಟ್ಟು ಮಂಜೂರು ಮಾಡಿದ್ದಾರೆ. ವಿಷಯ ಕೂಡ ಅದೇ ಹೆಸರಿದೆ. ಕೆಳಗಡೆ ಕಾಂಗ್ರೆಸ್ ಭವನ ಟ್ರಸ್ಟ್ ಮಂಜೂರಾತಿ ಕೊಡ್ತಾರೆ. ಇದು ಜಗತ್ತಿನ 8ನೇ ಅದ್ಭುತ. ಪಾಲಿಕೆ ಸ್ವತ್ತಿಗೆ ಕೈ ಹಾಕಿದ ಸರ್ಕಾರ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ತುಮಕೂರಿನಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಜಾಗಕ್ಕೆ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಭವನಕ್ಕೆ ಜಾಗ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಭವನದ ಜಾಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದ ವೇಳೆ ಪಾಲಿಕೆಯೇ ಕಾಂಗ್ರೆಸ್ ಭವನ ನಿರ್ಮಾಣಕ್ಕಾಗಿ ಜಾಗ ರಿಜಿಸ್ಟರ್ ಮಾಡಿಕೊಟ್ಟಿದೆ. ಈ ವಿಚಾರದಿಂದ ತುಮಕೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ರಣರಂಗವೇ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಪಾಲಿಕೆ ಕಚೇರಿಗೆ ಬಿಜೆಪಿ ನಾಯಕರು ನುಗ್ಗಿ ಕಂದಾಯ ಇಲಾಖೆ ಆಯುಕ್ತರಿಗೆ ಸನ್ಮಾನ ಮಾಡಲು ಕೂಡ ಮುಂದಾಗಿದ್ರು. ಕಾಂಗ್ರೆಸ್ ಭವನ ನಿರ್ಮಾಣ ಜಾಗಕ್ಕಾಗಿ ತುಮಕೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಮುಂದುವರೆದೇ ಇದೆ. ಇಷ್ಟೆಲ್ಲ ಐಡ್ರಾಮಾ ಆಗಲು ಕಾರಣ ಏನು? ಯಾಕಿಷ್ಟು ಹೋರಾಟ? ಪಾಲಿಕೆ ಆಸ್ತಿಯನ್ನು ಕಾಂಗ್ರೆಸ್ಗೆ ಹೇಗೆ ಮಂಜೂರು ಮಾಡಿಕೊಡಲಾಯಿತು ಅನ್ನೋದ್ರ ಬಗ್ಗೆ ಇದನ್ನ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ, ಇದರ ಬಗ್ಗೆ ಚರ್ಚೆ ಮಾಡಲು ನಮ್ಮೊಂದಿಗೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಅಧ್ಯಕ್ಷರು ಹಾಗೂ ಸಾಮಾಜಿಕ ಹೋರಾಟಗಾರರು ಆದಂತ GS ಬಸವರಾಜ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಪ್ರಜಾಶಕ್ತಿ ಟಿವಿ ವೀಕ್ಷಕರಿಗೂ ನಮಸ್ಕಾರ. ಸರ್, ಮೊದಲನೇದಾಗಿ ನನ್ನ ಪ್ರಶ್ನೆ, ಕಾಂಗ್ರೆಸ್ ಭವನದ ನಿರ್ಮಾಣಕ್ಕೆ ಜಾಗ ನೋಂದಣಿ ಆಗಿರುವ ಜಾಗ ಯಾವುದು? ಅದು ಮತ್ತೆ ಯಾರ ಹೆಸರಲ್ಲಿದೆ? ಮತ್ತೆ ಯಾಕೆ ಇಷ್ಟೊಂದು ವಿವಾದ ಸೃಷ್ಟಿಯಾಗ್ತಿದೆ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಸರ್. ಸ್ವತಂತ್ರ ಪೂರ್ವದಲ್ಲಿ ಅಂದಿನ ಸರ್ಕಾರ 1942ರಲ್ಲೇ ಇದೇ ರಿಂಗ್ ರೋಡಲ್ಲಿ 87/1, 87/2 2 ಸರ್ವೆ ನಂಬರ್ಗಳಿಂದ 4 ಎಕರೆ ಜಾಗವನ್ನು ಸಾರ್ವಜನಿಕ ಉಪಯೋಗಕ್ಕೆ, ಅಂದರೆ ತುಮಕೂರು ನಗರದ ತ್ಯಾಜ್ಯ ವಿಲೇವಾರಿಗಾಗಿ, ಅಂದರೆ ಕಸ ಹಾಕೋದಕ್ಕೆ ಸರ್ಕಾರ ಅದು ಗ್ರ್ಯಾಂಟ್ ಮಾಡಿದೆ. ಇದರ ಒಡೆತನ ಬಂದು ಇವತ್ತು ಕೂಡ ಅಂದಿನಿಂದ ಇವತ್ತಿನವರೆಗೂ ಕೂಡ ಮಹಾನಗರ ಪಾಲಿಕೆದೇ ಒಡೆತನ ಇರುವಂಥದ್ದು. ಈ ಜಾಗ ಅವತ್ತಿಂದನೂ ಕೂಡ ಇದು ಸಾರ್ವಜನಿಕ ಉಪಯೋಗಕ್ಕೆ ಬಳಕೆ ಆಗ್ತಿದ್ದಂಥದ್ದು ಇಡೀ ತುಮಕೂರು ನಗರಕ್ಕೆ ಗೊತ್ತಿರುವಂಥ ವಿಚಾರ. ಈ ಜಾಗಕ್ಕೆ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋ ತುಮಕೂರು ಅನ್ನುವವರು 2 ಎಕರೆ ಜಾಗ 87/2 2 ಎಕರೆ ಜಾಗವನ್ನು ನಮಗೆ ಮಂಜೂರು ಮಾಡಿಕೊಡಿ ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ 25/9/2023ರಂದು ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಆಶ್ಚರ್ಯ ಅಂತ ಹೇಳಿದ್ರೆ ಈ ಸಂಸ್ಥೆ ಸ್ಥಾಪನೆ ಆಗಿರೋದು 21/8/23ರಲ್ಲಿ. ಕೇವಲ 1 ತಿಂಗಳಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಇದು ಅನುಮಾನಕ್ಕೆ ಕಾರಣ ಆಗಿದೆ. ಕಾರಣ ಏನಂತ ಹೇಳಿದ್ರೆ ಈ ಸಂಸ್ಥೆ ರಿಜಿಸ್ಟರ್ಡ್ ಆಗಿರುವುದೇ ಈ ಜಾಗವನ್ನು ಒಡಿಲಿಕ್ಕಾಗಿಯಾ ಅನ್ನುವಂಥ ಪ್ರಶ್ನೆ ಇಡೀ ತುಮಕೂರು ನಗರದ ನಾಗರಿಕರ ಪ್ರಶ್ನೆ ಆಗಿದೆ. ಈ ಜಾಗ ಪಾಲಿಕೆ ಒಡೆತನದಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆಗೆ ಅರ್ಜಿಯನ್ನು ವರ್ಗಾವಣೆ ಮಾಡ್ತಾರೆ, ಸೂಕ್ತ ಕ್ರಮ ಅಂತ ಹೇಳಿ. ಆನಂತರ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಆಗ ಡಾಕ್ಯುಮೆಂಟ್ಸನ್ನು ಹುಡ್ಕೊಳ್ಳುವಂಥ ಪ್ರಯತ್ನ ಮಾಡ್ಕೊಂಡಾಗ ಇದು ಇಲ್ಲಿ ಅವರು ಸರ್ವೆ ಕೂಡ ಆಗುತ್ತೆ. ಈ ಜಾಗ ಎಲ್ಲಿದೆ, ಎಷ್ಟಿದೆ, ಏನೂ ಗೊತ್ತಿರಲ್ಲ. ಇವತ್ತಿನ ದಾಖಲೆ ಪ್ರಕಾರ 87/2 ಸರ್ವೆ ದಾಖಲೆಗಳು ಮತ್ತು ರೆವಿನ್ಯೂ ದಾಖಲೆಗಳ ಪ್ರಕಾರ 5 ಎಕರೆ 10 ಗುಂಟೆ ಜಮೀನು ಇರೋವಂಥದ್ದು. ಅದಷ್ಟು ಇವಾಗಲೂ ಪಾಣಿ ಒಂದೇ ಪಾಣಿ ಇದೆ. 5 ಎಕರೆ 10 ಗುಂಟೆ. ಅದರೊಳಗೆ 1 ಗುಂಟೆ ಬಂದು ಖರಾಬ್ ಇದೆ. 5 ಎಕರೆ 9 ಗುಂಟೆ. 5 ಎಕರೆ 9 ಗುಂಟೆನಲ್ಲಿ 3 ಎಕರೆ 9 ಗುಂಟೆ
ಖಾಸಗಿಯವರ ಹೆಸರಲ್ಲಿದೆ, 2 ಎಕರೆ ಮಹಾನಗರ ಪಾಲಿಕೆ ಹೆಸರಿನಲ್ಲಿದೆ. ಒಟ್ಟು 5 ಎಕರೆ 10 ಗುಂಟೆ. ಆಶ್ಚರ್ಯ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಯವರು ಈ 2 ಎಕರೆ ಜಾಗವನ್ನು ಇಲ್ಲಿವರೆಗೂ ಈ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಇದಕ್ಕೆ ಸೂಕ್ತ ಉದಾಹರಣೆ ಅಂತ ಹೇಳಿದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ದಾಖಲೆಗಳ ಪ್ರಕಾರ ಇದು 2 ಎಕರೆ ಪೋಡಾಗಿಲ್ಲ, 2 ಎಕರೆ ಎಲ್ಲಿದೆ ಅನ್ನೋದು ಒಂದು ಸ್ಕೆಚ್ ಇಲ್ಲ. ಇವತ್ತಿನವರೆಗೂ ಕೂಡ ಹಾಗೇ ಇದೆ. ತುರಾತುರಿಯಲ್ಲಿ ಇದನ್ನು ಪ್ರಪೋಸಲ್ನನ್ನು ಸರ್ಕಾರಕ್ಕೆ ಕೊಡುವಂಥ ಪ್ರಯತ್ನ, ಸರ್ಕಾರಕ್ಕೆ ಇದನ್ನು ಸಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ ಈ ಅರ್ಜಿಯನ್ನು ಮಹಾನಗರ ಪಾಲಿಕೆಯವರು. ಇದು ಮಹಾನಗರ ಪಾಲಿಕೆ ಆಸ್ತಿ ಆಗಿರೋದ್ರಿಂದ, ಇದಕ್ಕೆ ಸಂಪೂರ್ಣ ಒಡೆತನ ಮಹಾನಗರ ಪಾಲಿಕೆಯದೇ ಆಗಿರೋದ್ರಿಂದ ಇದು ತೀರ್ಮಾನವೂ ಕೂಡ ಮಹಾನಗರ ಪಾಲಿಕೆಯದೇ ಆಗಿರುತ್ತೆ. ಇದಕ್ಕೆ ಯಾರಿಗಾನ ಕೊಡಬೇಕಂದ್ರೆ, ಪರಬಾರೆ ಮಾಡಬೇಕಂದ್ರೆ, ಲೀಸ್ ಕೊಡಬೇಕಂದ್ರೆ, ಏನೇ ಮಾಡಬೇಕಂದ್ರೂ ಕೂಡ ಈ ಆಸ್ತಿಯನ್ನು ಮಾಡುವುದಕ್ಕೆ ಮುಂಚೆ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ಸರ್ಕಾರದಿಂದ ಪರ್ಮಿಷನ್ ಮಾತ್ರವೇ, ಉಳಿದಿದ್ದೆಲ್ಲವೂ ಕೂಡ ಈ ಆಸ್ತಿಯನ್ನು ಯಾವುದೇ ರೀತಿ ಮಾರಾಟ ಮತ್ತು ಪರಬಾರೆ ಮಾಡುವಂಥದ್ದು, ಲೀಸ್ ಕೊಡುವಂಥದ್ದು ಏನೇ ಇದ್ರೂ ಕೂಡ ಪಾಲಿಕೆಯ ಬೋರ್ಡ್ ಏನಿದೆಯೋ, ಅಂದರೆ ಎಲೆಕ್ಟೆಡ್ ಬಾಡಿ ಏನಿದೆಯೋ ಇದನ್ನು ಫೈನಲ್ ಹೌದು. ಅಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರು ಅಡ್ಮಿನಿಸ್ಟ್ರೇಟಿವ್ ಆಗಿ ಆಫೀಸರ್ ಆಗಿ ಇಲ್ಲಿದ್ದಾರೆ. ಅವರು ಡಿಸಿಷನ್ ತಗೊಳ್ಳೋವಂಥ ಕೆಲಸ ಮಾಡಬೇಕು. ಇದು ಅರ್ಜಿ ಸಲ್ಲಿಕೆಯಾದ ನಂತರ ಸ್ಪೀಡಪ್ ಆಗಲ್ಲ, ಇದು ಸ್ಪೀಡಪ್ ಆಗಲ್ಲ. ಆನಂತರ ಏನಾಗುತ್ತೆ ಅಂದರೆ 1/4/2024ರಲ್ಲಿ ಮಾನ್ಯ ಗೃಹ ಸಚಿವರು ನಗರಾಭಿವೃದ್ಧಿ 4/2024ರಲ್ಲಿ ಹೌದು ಮಾನ್ಯ ಗೃಹ ಸಚಿವರು ನಗರಾಭಿವೃದ್ಧಿ ಸಚಿವರಿಗೆ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು ಇವರಿಗೆ 2 ಎಕರೆ ಗ್ರಾಂಟ್ ಮಾಡಿಕೊಡಿ ಅಂತ ಹೇಳಿ ಒಂದು ಪತ್ರ ಬರೀತಾರೆ. ಕಾರಣ ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ನ ಗೌರವಾಧ್ಯಕ್ಷರು ಕೂಡ ಮಾನ್ಯ ಮಂತ್ರಿಗಳಿದ್ದಾರೆ. ಆನಂತರ ಈ ಫೈಲ್ಗೆ ಸ್ಪೀಡಪ್ ಆಗುತ್ತೆ. ಮತ್ತು ಆ ಇಲಾಖೆಯಿಂದ ಕಮಿಷನರ್ವರೆಗೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಪತ್ರ ವ್ಯವಹಾರಗಳೆಲ್ಲ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಈ ಫೈಲು ಪುಟಪ್ ಆಗಿ ಅಡ್ಮಿನಿಸ್ಟ್ರೇಟರ್ಗೆ ಹೋಗುತ್ತೆ, RCಗೆ, ರೀಜನಲ್ ಕಮಿಷನರ್, ಪ್ರಾದೇಶಿಕ ಆಯುಕ್ತರಿಗೆ ಹೋಗುತ್ತೆ. ಹೋದಾಗ ಅವರು ಸ್ಪಷ್ಟವಾಗಿ ಬರೀತಾರೆ, ಈ ಆಸ್ತಿ ಏನಿದೆಯೋ ಇದು 1 ವರ್ಷದ ಹಿಂದೆ ನನ್ನ ಗಮನಕ್ಕೆ ಬಂದಿತ್ತು. ಈ ಆಸ್ತಿ ಏನಿದೆಯೋ ಇದು ಸಾರ್ವಜನಿಕ ಉಪಯೋಗಕ್ಕಾಗಿ ಬಳಕೆ ಮಾಡಬೇಕಾಗಿರುವಂಥದ್ದು, ಖಾಸಗಿಯವರು ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಪ್ರಸ್ತಾವನೆಯನ್ನು ನೀವು ಜಿಲ್ಲಾಧಿಕಾರಿಗಳಿಗೆ ವಾಪಸ್ ಕಳಿಸಿ ಅವರು ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ರೀಜನಲ್ ಕಮಿಷನರು ಪತ್ರ ಬರೀತಾರೆ. ಯಾವಾಗಂದರೆ 11/2/2025ರಲ್ಲಿ 11/2/2025ರಲ್ಲಿ. ಮತ್ತು ಆನಂತರ ಕಮಿಷನರ್ ಕೂಡ ಎಕ್ಸಾಮಿನಿಗೆ ಕಳಿಸಿ ಅಂತ ಹೇಳಿಬಿಟ್ಟು 13/2/2025ರಲ್ಲಿ ಅವರು ಕೂಡ ಬರೀತಾರೆ. ಆನಂತರ ನೋಟ್ ಶೀಟ್ ಆಗಿ ಮತ್ತು ಪೇಪರ್ ಇದು ಪತ್ರ ಎಲ್ಲ ರೆಡಿಯಾಗಿ ಆದೇಶಕ್ಕಾಗಿ ಕಮಿಷನರ್ ಕೂಡ ಹೋಗುತ್ತೆ. ಆನಂತರ ಇದು ತೀರ್ಮಾನವೇ ಆಗಿಲ್ಲ, ಅವರು ಅಭಿಪ್ರಾಯವೂ ಕೊಟ್ಟಿಲ್ಲ, ಅಲ್ಲಿ ನಿಲ್ಲುತ್ತೆ. ಅಲ್ಲಿಂದ ಆಚೆಗೆ ಈ ಆಡಳಿತಾಧಿಕಾರಿಯ ಗಮನಕ್ಕೆ ಯಾವುದೂ ಬರದಲ್ಲೇ ಮತ್ತು DMEಯಿಂದ ಲೆಟ್ರ್ ಬರುತ್ತೆ. ಈ ಆಸ್ತಿ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ಗೆ ಇದನ್ನು ಕೊಡಲಿಕ್ಕೆ, ಅದರಿಂದ ಚೆಕ್ ಲಿಸ್ಟನ್ನೆಲ್ಲ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಅಲ್ಲಿಂದ ಬರುತ್ತೆ. ಆನಂತರ ಏನಾಗುತ್ತೆ ಅಂದರೆ ಇವರು ಚೆಕ್ ಲಿಸ್ಟ್ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಚೆಕ್ ಲಿಸ್ಟು ಕಳಿಸ್ಬೇಕಂದ್ರೆ ಮಾನ್ಯ ಆಯುಕ್ತರು ಇದಕ್ಕೆ ಚೆಕ್ ಲಿಸ್ಟಿಗೆ ಸೈನ್ ಮಾಡಿ ಕಳಿಸಿದ್ದಾರೆ. ಆ ಚೆಕ್ ಲಿಸ್ಟಲ್ಲಿ ಕೇಳಿರುವಂಥ ಮಾಹಿತಿಗಳೆಲ್ಲವೂ ಬ್ಲ್ಯಾಂಕ್ ಇದೆ, ಎಲ್ಲವೂ ಬ್ಲ್ಯಾಂಕ್ ಇದೆ ಸಾಕಷ್ಟು. ಏನು ಈ ಸಂಸ್ಥೆ ಮಂಜೂರು ಮಾಡಬೇಕಂತ ಹೇಳಿದ್ರೆ ಏನೇನು ವಿಚಾರಗಳು ಇದ್ದಾವೆ. ಕಾರಣ ಏನಂದರೆ ಈ ಆಸ್ತಿ ಏನಿದೆಯೋ ಮಹಾನಗರ ಪಾಲಿಕೆ ಆಸ್ತಿ ಆಗಿರೋದ್ರಿಂದ ಇದು 2003 ಸರ್ಕಾರಿ ಆದೇಶ ನಡಾವಳಿ ಪ್ರಕಾರ ಇದು ಹರಾಜಾಗಬೇಕಾಗತ್ತೆ. ಅಂದರೆ ಅಪ್ಲಿಕೇಶನ್ ಕಾಲ್ ಮಾಡಬೇಕಾಗತ್ತೆ ಸಾರ್ವಜನಿಕರಿಂದ. ಅಪ್ಲಿಕೇಶನ್ ಕಾಲ್ ಮಾಡಿ, ನೋಟಿಫಿಕೇಶನ್ ಮಾಡಿ, ಅಪ್ಲಿಕೇಶನ್ ಕಾಲ್ ಮಾಡಿ, ಮತ್ತು ಇದನ್ನು ಸಾರ್ವಜನಿಕ ಹರಾಜು ಮೂಲಕ ಈ ಆಸ್ತಿಯನ್ನು ಪರಬಾರೆ ಮಾಡುವಂಥ ಪ್ರಯತ್ನ ಮಾಡಬೇಕಾಗಿತ್ತು ಲೀಗಲಿ. ಮತ್ತು ಅಲ್ಲಿ ಕಮಿಷನರ್ ಸೈನ್ ಮಾಡಬೇಕಂದ್ರೆ ಯಾವುದೇ ಡೇಟನ್ನು ಮೆನ್ಷನ್ ಮಾಡಿರಲಿಲ್ಲ, ಹಾಗೇ ಕಳಿಸ್ತಾರೆ. ಅದು ಕಳಿಸಿದ ನಂತರ
ಸರ್ಕಾರದಲ್ಲಿ ಪುಟಪ್ ಆಗುತ್ತೆ. ಪುಟಪ್ ಆದ ನಂತರ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಅವ್ರು ಹೇಳ್ತಾರೆ ಇದು ನೋಟ್ ಶೀಟ್ ಕೂಡ ಇದೆ, ಸಂಪೂರ್ಣ ಇದಕ್ಕೆ ಸಂಬಂಧಪಟ್ಟಂತೆ ಎಂಟೈರ್ ಫೈಲು ಒಂದು 300 ಪುಟದ ದಾಖಲೆಗಳು ನಾನು ವಿಧಾನಸೌಧದಿಂದ ತರಿಸ್ಕೊಂಡಿದ್ದೀನಿ. ಆ ದಾಖಲೆಗಳ ಪ್ರಕಾರ ಖಾಸಗಿಯವರಿಗೆ ಈ ಆಸ್ತಿಯನ್ನು ಪರಮಾಣು ಮಾಡುವ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಬರೀತಾರೆ. ಬರ್ದೇನು ಮಾಡ್ತಾರೆ ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಇದನ್ನು ಫಾರ್ವರ್ಡ್ ಮಾಡ್ತಾರೆ ಇಲಾಖೆ. ಮತ್ತು ಈ ಆಶ್ಚರ್ಯ ಅಂತ ಹೇಳಿದ್ರೆ ಈ ಪರಬಾರೆ ಮಾಡುವಂಥದ್ದು ಇದು ಏನಿದೆಯೋ ಈ ಫೈಲಲ್ಲಿ ಅಧಿಕಾರಿಗಳು ಕಾನ್ಫಿಡೆನ್ಷಿಯಲ್ ಅಂತ ನೋಟ್ ಶೀಟಲ್ಲಿ ಹಾಕ್ತಾರೆ. ಇದರೊಳಗೆ ಯಾವ ಕಾನ್ಫಿಡೆನ್ಷಿಯಲ್ ಅಂತ ನನಗೆ ಅರ್ಥವಾಗ್ತಿಲ್ಲ. ಇದು ಸಾರ್ವಜನಿಕ ಮಹಾನಗರ ಪಾಲಿಕೆ ಆಸ್ತಿ, ಇದು ಸರ್ಕಾರ ತೀರ್ಮಾನ ತಗೊಳ್ಳುವಂಥದ್ದು, ಮತ್ತು ಮಂತ್ರಿಗಳು ತೀರ್ಮಾನ ಮಾಡುವಂಥದ್ದು, ಅಧಿಕಾರಿಗಳು ತೀರ್ಮಾನ ಮಾಡುವಂಥದ್ದು ಎಲ್ಲವೂ ಇರೋದ್ರಿಂದ ಇದರೊಳಗೆ ಯಾಕೆ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರೇ ಬರೋದಿಲ್ಲ, ಅದು ಮೆನ್ಷನ್ ಮಾಡ್ತಾರೆ. ಮಾಡಿದ ನಂತರ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಹೋಗುತ್ತೆ. ಅದೆಲ್ಲವೂ ನೋಡಿದ ತಕ್ಷಣ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಇದನ್ನು ಕ್ಯಾಬಿನೆಟ್ ರೆಫರ್ ಮಾಡಿ ಅಂತ ಹೇಳಿ ಆದೇಶ ಮಾಡ್ತಾರೆ. ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಈ ಫೈಲು. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ. ಇದನ್ನು ಕೊಡ್ಲಿಕ್ಕೆ ಬರಲ್ಲ, ಮಹಾನಗರ ಪಾಲಿಕೆಗೆ ನಷ್ಟವಾಗುತ್ತೆ, ಕೊಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಫೈನಾನ್ಸ್ ಇಲಾಖೆ ಕೂಡ ಹೇಳಿದೆ. ಆನಂತರ ಇದು ಕ್ಯಾಬಿನೆಟ್ಗೆ ರೆಫರ್ ಆಗುತ್ತೆ. ಕ್ಯಾಬಿನೆಟ್ಟಲ್ಲಿ ಈ ತೀರ್ಮಾನವನ್ನು ತಗೊಳ್ತಾರೆ. ಇದು ಕ್ಯಾಬಿನೆಟ್ಗೆ ರೆಫರ್ ಆಗೋ ಮುನ್ನನೇ ಒಂದು ನಿಮ್ಮ ಗಮನದಲ್ಲೂ ಇದೆ ಅಂದ್ಕೊಳ್ತೀನಿ ಸರ್. 2 ಎಕರೆ ಪೈಕಿ 1 ಎಕರೆ ಜಾಗವನ್ನು ಮಾತ್ರ ರಾಜೀವ್ ಗಾಂಧಿ ಅರ್ಬನ್ ಸಂಸ್ಥೆಗೆ ಮಂಜೂರು ಮಾಡುವ ಬಗ್ಗೆ ಸೂಕ್ತ ನಿರ್ಣಯ ತೆಗೆದುಕೊಳ್ಳಿ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಇದು ಯಾವುದು ನಗರಾಭಿವೃದ್ಧಿ ಇಲಾಖೆ ಕಡೆಯಿಂದ. ಆದರೆ ಇವರು ಕ್ಯಾಬಿನೆಟ್ಗೆ ಯಾವ ರೀತಿಯಲ್ಲಿ 2 ಎಕರೆ ಮಂಜೂರು ಮಾಡೋಕ್ಕೆ ಕ್ಯಾಬಿನೆಟ್ಗೆ ಈ ಲೆಟರ್ನ ಬರೀತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಖಂಡಿಕೆ 7B ಹೌದು, ಅವರು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳದ್ದು ಸಹಿ ಇದೆ. ಹೌದು, ಆ ನೋಟ್ ಶೀಟಲ್ಲಿ ಯಾವುದು ಕ್ಯಾಬಿನೆಟ್ ಡಿಸಿಷನ್, ಸಚಿವ ಸಂಪುಟ ನಿರ್ಣಯಗಳು, ಅದರೊಳಗೆ ನೀವು ಹೇಳಿದಂಗೆ ಈ ಪ್ಯಾರಾವನ್ನು ಉಲ್ಲೇಖ ಮಾಡಿದ್ದಾರೆ. 7B ಉಲ್ಲೇಖ ಮಾಡಿದ್ದಾರೆ. ಆ 7B ಉಲ್ಲೇಖ ಆಗಿರೋದು 1 ಎಕರೆ ಮಾತ್ರ. ಮತ್ತೆ ಇಲ್ಲಿಯ ಜಿಲ್ಲಾಧಿಕಾರಿಗಳಿರ್ಬೋದು, ಆಯುಕ್ತರಿರ್ಬೋದು, ಮತ್ತು ಇಲಾಖೆ ಇರ್ಬೋದು, ಆಮೇಲೆ ಚೆಕ್ ಲಿಸ್ಟಲ್ಲಿಯೂ ಕೂಡ ಫಾರ್ವರ್ಡ್ ಮಾಡಿರೋದು ಮತ್ತು ರೆಕಮೆಂಡ್ ಆಗಿರೋದು 1 ಎಕರೆ ಮಾತ್ರ. ಹೌದು, ಅದು ಕ್ಯಾಬಿನೆಟ್ ಅಲ್ಲಿ 2 ಎಕರೆ ಅಂತ ತೀರ್ಮಾನ ತಗೊಳ್ತಾರೆ. ಸಡನ್ ಆಗಿ ಈ ರೀತಿ 2 ಎಕರೆ ಅಂತ ನಿರ್ಣಯ ತಗೊಳ್ಳಿಕ್ಕೆ ಹೆಂಗ್ ಸಾಧ್ಯ ಆಯಿತು? ಇದೊಂದು ಆಶ್ಚರ್ಯ ಸಂಗತಿ. ಮತ್ತೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಉನ್ನತ ಮಟ್ಟವಾದಂಥ ತನಿಖೆ ಆಗಬೇಕಾಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ಸರ್, ಈ ಸಚಿವ ಸಂಪುಟದಲ್ಲಿ ಇದನ್ನ ಮಂಜೂರು ಮಾಡಲು ನಿರ್ಧರಿಸಲಾಯಿತು ಅಂತ ಇದೆ. ಇದು ಮಹಾನಗರ ಪಾಲಿಕೆ ಆಸ್ತಿಯಾಗಿದ್ದು ಇದು ಸರ್ಕಾರ ಹೇಗೆ ಮಂಜೂರು ಮಾಡುತ್ತೆ ಸರ್? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಸರ್ಕಾರಕ್ಕೆ ಅಧಿಕಾರಿಗಳು ಸರಿಯಾಗಿ ಗೈಡ್ ಮಾಡುವಂಥ ಅಧಿಕಾರಿಗಳಿಲ್ಲ ಅನ್ನೋದು ಈ ತೀರ್ಮಾನದಿಂದ, ಈ ಸಚಿವ ಸಂಪುಟ ತೀರ್ಮಾನದಿಂದ ರುಜುವಾತಾಗಿದೆ. ಕಾರಣ ಏನಂತ ಹೇಳಿದ್ರೆ, ಸರ್ಕಾರ ಅಥವಾ ಸಚಿವ ಸಂಪುಟ ಇದನ್ನು ಯಾರಿಗಾನ ಗ್ರಾಂಟ್ ಮಾಡ್ಬೇಕಂದ್ರೆ ಅದು ರೆವಿನ್ಯೂ ಲ್ಯಾಂಡ್ ಆಗಿದ್ರೆ ಮಾತ್ರ. ರೆವಿನ್ಯೂ ಲ್ಯಾಂಡ್ ಆಗಿದ್ರೆ ತೀರ್ಮಾನ ತೊಗೊಳಕ್ಕೆ ಅವಕಾಶ ಉಂಟು. ಇದು ಕಾರ್ಪೊರೇಷನ್ದು ಪ್ರಾಪರ್ಟಿ. ಇದು ಹೇಗಾಯ್ತು ಅಂತ ಹೇಳಿದ್ರೆ, ನೀವು ಹೇಳೋ ಪ್ರಕಾರ ಮಗನ ಹೆಸರಿನಲ್ಲಿರುವಂಥ ಆಸ್ತಿಯನ್ನು ಮನೆಯಲ್ಲಿರುವಂಥ ತಂದೆ ರಿಜಿಸ್ಟರ್ ಮಾಡಿ ಬೇರೆಯವ್ರಿಗೆ ಯಾರಿಗೂ ಮಾರಾಟ ಮಾಡ್ತಾನೆ ಅಥವಾ ಪರವಾರ ಮಾಡ್ತಾನೆ, ಈ ವ್ಯವಸ್ಥೆ ಆಯಿತು. ಅದು ಹೆಂಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಮಹಾನಗರ ಪಾಲಿಕೆಯ ಆಸ್ತಿಯನ್ನು ಸಚಿವ ಸಂಪುಟದ ಸಭೆಯಲ್ಲಿ ಅದು 2 ಎಕರೆ ಕೊಡುವಂಥ ತೀರ್ಮಾನ ತಗೊಂಡಿದೆಯಲ್ಲ, ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾದಂಥ ಕೃತ್ಯ ಅನ್ನುವಂಥದ್ದು ಕಾನೂನು ಪಂಡಿತರ ಅಭಿಪ್ರಾಯವೂ ಕೂಡ ಹೌದು. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಇದೆ ಸರ್. ಇವರು ಏನು ಮಹಾನಗರ ಪಾಲಿಕೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ರಿಜಿಸ್ಟ್ರು ಮಾಡಿಕೊಡ್ತೀವಿ ಅಂತ ಹೇಳೋ ಇದರಲ್ಲಿ ಸ್ಥಿರ ಸ್ವತ್ತಿನ ಮಂಜೂರಾತಿ ಪತ್ರ ಅಂತ ಕೊಡ್ತಾರೆ. ಈ ಮಂಜೂರಾತಿ ಅನ್ನೋದು ರಿಜಿಸ್ಟರ್ಡ್ ಪೇಪರ್ಸ್ಗೆ ಎಲ್ಲಿ ಬರುತ್ತೆ ಮೇಡಮ್ನವರೇ? ಈಗ ಅಲ್ಲಿ ಮುಖ್ಯಮಂತ್ರಿಗಳು ಸಹಿ ಮಾಡಿದಾರಲ್ಲ, ಹೌದು, ಆ ಸಚಿವ ಸಂಪುಟದ ನಿರ್ಣಯ, ಹೌದು, ಆ ಸಚಿವ ಸಂಪುಟದ ನಿರ್ಣಯ ಆ ಸಬ್ಜೆಕ್ಟಲ್ಲಿ ಏನಿದೆ ಅಂತ ನೋಡಬೇಕು. ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಇವರಿಗೆ 2 ಎಕರೆ ಮಂಜೂರು ಮಾಡುವುದರ ಬಗ್ಗೆ ವಿಷಯ ಮಂಜೂರಾಗಿತ್ತು ಯಾರಿಗೆ? ಕಾಂಗ್ರೆಸ್ ಭವನ ಟ್ರಸ್ಟ್. ಹೆಂಗ್ ಬಂತು ಕಾಂಗ್ರೆಸ್ ಭವನ ಟ್ರಸ್ಟ್? ಕಾಂಗ್ರೆಸ್ ಭವನ ಟ್ರಸ್ಟ್
ಇಲ್ಲಿವರೆಗೂ 2 ವರ್ಷದ ಏನು ಪ್ರೊಸೀಡಿಂಗ್ಸ್ ನಡೆದಿದೆ, ಪತ್ರ ವ್ಯವಹಾರಗಳಾಗಿದೆ, ಅರ್ಜಿಗಳೇನು ಹಾಕಿದ್ದಾರೆ, ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು 25/9/2023 ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಹಿಡಿದು ಸಂಪೂರ್ಣ ಎಂಟೈರ್ ಫೈಲ್ ಎಲ್ಲ ಅಧಿಕಾರಿಗಳು ರೆಕಮೆಂಡ್ ಮಾಡಿರುವಂಥದ್ದು ಕೇವಲ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು ಇವರಿಗೆ. ಅಂದರೆ ಸಚಿವ ಸಂಪುಟದ ಸಭೆಗೆ ಹೋಗಬೇಕಾದ್ರೂ ಕೂಡ ಅದೇ ಹೆಸರಿದೆ, ವಿಷಯ ಕೂಡ ಅದೇ ಹೆಸರಿದೆ. ಕೆಳಗಡೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಮಂಜೂರಾತಿ ಕೊಡ್ತಾರೆ. ಇದು ಜಗತ್ತಿನ 8ನೇ ಅದ್ಭುತ, ಜಗತ್ತಿನ 8ನೇ ಅದ್ಭುತ. ಮತ್ತೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಇದೊಂದು 2 ಎಕರೆ ಜಾಗ ಮಂಜೂರು ಮಾಡಿದ್ರಿಂದ ಇಲ್ಲಿ ತುಮಕೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಇದೊಂದು ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ ಇಲ್ಲಿ. ಮಂಜೂರಾತಿ ಆದ ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಂಜೂರಾತಿ 5% ಹಂಗೆ ಮಂಜೂರಾತಿ ಮಾಡ್ತಾರೆ. ಏನು ಅಲ್ಲಿ ವ್ಯಾಲ್ಯೂಯೇಷನ್ ಏನಿದೆಯೋ ಆ ವ್ಯಾಲ್ಯೂಯೇಷನ್ ತೊಗೊಂಡಿರೋದು ತಪ್ಪು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ತಗೊಂಡಿದ್ದಾರೆ. ಮಹಾನಗರ ಪಾಲಿಕೆ ಆಸ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ, ಅದು ಆ ಆಸ್ತಿ ಖಾತೆ ಆಗಿರುವಂಥದ್ದು, ಈ ಖಾತೆನಲ್ಲಿ ಇರುವಂಥದ್ದು ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ. ಈ ಖಾತೆಯ ಆಧಾರದ ಮೇಲೆಯೇ ಸಬ್ ರಿಜಿಸ್ಟ್ರ್ ಮಾಡಬೇಕಾಗತ್ತೆ. ಅಲ್ಲಿ ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ ಇದ್ದಾಗ ಈ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ತಗೊಳ್ಳಿಕ್ಕೆ ಹೆಂಗೆ ಸಾಧ್ಯ ಸರ್? ಇವಾಗ ಈ ಖಾತಾ ಏನೇ ಮಾಡಬೇಕಂದ್ರೂ ಕೂಡ ಇವ್ರು ಏನು ಹೇಳ್ತಿದ್ದಾರೆ, ಕುಂಟೆ ಲೆಕ್ಕದಲ್ಲಿ ಅಲ್ಲಿ ಎಂಟ್ರಿನೇ ಆಗೋದಿಲ್ಲ ಅಂತಲೇ ಹೇಳ್ತಾರೆ ಸರ್. ಮಹಾನಗರ ಪಾಲಿಕೆಗೆ ಬೇರೆ ಬೇರೆ ಆಸ್ತಿಗಳು ಏನಿವಾಗ ತುಮಕೂರು ಜನತೆ ತೊಗೊಂಡು ಹೋಗ್ತಿದ್ದಾರೆ, ಅದು ಏನಾದರೂ ಕುಂಟೆ ಲೆಕ್ಕದಲ್ಲಿದ್ದರೆ ಅದು ಅವ್ರು ಹೇಳೋದು ಒಂದೇ ವರ್ಡು, ಈ ಸಾಫ್ಟ್ವೇರು ಕುಂಟೆ ಲೆಕ್ಕದಲ್ಲಿರೋದನ್ನು ಅಕ್ಸೆಪ್ಟೇ ಮಾಡೋದಿಲ್ಲ. ನೀವು ಹೇಳಿದ ಸರಿ ಇದೆ. ಆದರೆ ಇವ್ರಿಗೆ ಮಾತ್ರ ಇಲ್ಲಿ ಇವ್ರು ಮೆನ್ಷನ್ ಮಾಡ್ಬೇಕಾರೆ ಯಾವ ರೀತಿ ಮಾಡಿದ್ರು? ಈಗ ಅಲ್ಲಿ ರಿಜಿಸ್ಟರ್ಡ್ ಪೇಪರ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಕ್ರಯಪತ್ರ ಅಂತ ಮಾಡಿಕೊಡಬೇಕು, ಅಥವಾ ಮಂಜೂರು ಇದು ಏನು ಲೀಸ್ ಅಗ್ರಿಮೆಂಟ್ ಅಂತ ಒಂದು ಮಾಡಿಕೊಡಕ್ಕೆ ಅವಕಾಶ ಇದೆ. ಮಂಜೂರಾತಿ ಪತ್ರ ಅಂತ ರಿಜಿಸ್ಟರ್ ಮಾಡಿಕೊಡ್ತಾರೆ. ಮಂಜೂರಾತಿ ಪತ್ರವನ್ನ ಬರೆದು ಕೊಡುವವರು ಆಯುಕ್ತರು ಸೈನ್ ಮಾಡಿದ್ದಾರೆ. ಹೌದು, ಇಲ್ಲಿದೆ. ಅರೆ, ಮಂಜೂರಾತಿ ಇವ್ರು ಮಾಡಿದಾರ, ಆಯುಕ್ತರು ಮಾಡಿದಾರ? ಸರ್ಕಾರ ಮಾಡಿರುವಂಥದ್ದು. ಹಾಗಾದ್ರೆ ಸರ್ಕಾರ ರಿಜಿಸ್ಟರ್ ಮಾಡಿಕೊಡ್ಬೇಕಾಗಿತ್ತು. ಆಯುಕ್ತರು ಯಾಕೆ ಹೋಗ್ತಾರಲ್ಲಿ? ಆಯುಕ್ತರು ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಮಾಡಿಕೊಡ್ತಾರೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿಯ ಒಂದು ರಿಜಿಸ್ಟ್ರೇಷನ್ ಆಗಿದೆ, ಮಂಜೂರಾತಿ ಪತ್ರ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಅದು ಈ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬೇಕು. ಮತ್ತು ಇನ್ನೊಂದು ವಿಚಾರ ಸರ್, ಇಲ್ಲಿ ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ ಆಗಿರೋದು ಯಾವಾಗ ಸರ್? ಇದೊಂದು ದೊಡ್ಡ ಬ್ಲೆಂಡರ್ ಇದು. ಇದು ಅವರೇ ಬರ್ಕೊಂಡಿದ್ದಾರೆ. ನಾನು ಅದನ್ನು ಸಬ್ ರಿಜಿಸ್ಟರ್ ಆಫೀಸಿಂದ ಸರ್ಟಿಫಿಕೇಟ್ ಕಾಪಿಯನ್ನು ತೊಗೊಂಡಿದ್ದೀನಿ. ಆ ದಾಖಲೆಗಳಲ್ಲಿ ಅವರು ಹೇಳ್ತಾರೆ, ಅಡ್ರೆಸ್ಸು ಅವ್ರದ್ದು ಅಡ್ರೆಸ್ಸನ್ನು ಹಾಕ್ಬಿಟ್ಟು ದಿನಾಂಕ 6/8/2025 ಸ್ಥಾಪನೆ ಆಗಿರುವ ಕಾಂಗ್ರೆಸ್ ಭವನ ಟ್ರಸ್ಟ್. ಇನ್ನೊಂದ್ಸಲ ಹೇಳ್ತೀನಿ, ದಿನಾಂಕ 6/8/2025 ಸ್ಥಾಪನೆಯಾಗಿರುವ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಅಂತೇಳಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಕಮಿಷನರ್. ಆಶ್ಚರ್ಯ. ಅರೆ, ಇದು 22/5/2025 ಇಸ್ವಿ ಆ ಡೇಟ್ನಲ್ಲಿ ಸಚಿವ ಸಂಪುಟದ ಸಭೆ ಈ ಟ್ರಸ್ಟ್ಗೆ 2 ಎಕರೆ ಜಾಗವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಳ್ಳುತ್ತೆ. 5ನೇ ತಿಂಗಳಲ್ಲಿ ತೀರ್ಮಾನ ತಗೊಳುತ್ತೆ. ಆದ್ರೆ ಈ ಟ್ರಸ್ಟ್ ರಿಜಿಸ್ಟರ್ ಆಗಿದೆ ಅಂತ ಮೆನ್ಷನ್ ಆಗಿರೋದೇ 8ನೇ ತಿಂಗಳಿಗೆ. ಆ ಟ್ರಸ್ಟೇ ಇರಲಿಲ್ಲ ಮೇಡಮ್ನವ್ರೆ. ಆ ಟ್ರಸ್ಟೇ ಇಲ್ಲದಕ್ಕೆ ಇವರು ಮಂಜೂರಾತಿ ಹೆಂಗ್ ಮಾಡ್ತಾರೆ? ಇದು ದೊಡ್ಡ ಬ್ಲೆಂಡರ್ ಸರ್ಕಾರದ ಕಡೆಯಿಂದ ಆಗಿದೆ. ಇದು ಆಶ್ಚರ್ಯ ಕೂಡ. ಈ ರೀತಿಯ ಫೈಲು ಸಂಪುಟ ಸಭೆಗೆ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು, ಹೆಂಗೆ ಆಯಿತು ಅನ್ನುವಂಥದ್ದು ಕೇಳಬೇಕು. ಮತ್ತು ಆ ಪತ್ರದಲ್ಲಿ ಮತ್ತೆ ಏನು ಹೇಳ್ತಾರೆ ಅಂದರೆ, ಕಮಿಷನರ್ ಮಂಜೂರಾತಿ ಪತ್ರ ರಿಜಿಸ್ಟರ್ ಮಾಡಿಕೊಡ್ಬೇಕಂದ್ರೆ 2 ಎಕರೆ ಅಂತ ರಿಜಿಸ್ಟರ್ ಮಾಡಿಕೊಡ್ತಾರೆ. ಎಕರೆ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡ್ಕೊಡಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವರು. ಮತ್ತು ಕೆಳಗಡೆ
ಆಸ್ತಿ ವಿವರ ಅಂತ ಬರಿಬೇಕಂದ್ರೆ 7,500 ಚದರ ಮೀಟರ್ ಅಂತೇಳಿ ಬರ್ಕೊಡ್ತಾರೆ. ನಿಮ್ಮ ಗಮನಕ್ಕೆ ಏನಂತ ಹೇಳಿದ್ರೆ 2 ಎಕರೆ ಜಾಗ ಅಂತೇಳಿ ಇವರು ಕಾರ್ಪೊರೇಷನ್ ಕಮಿಷನರ್ ಅದರೊಳಗೆ ಬರೆದಿರುವಂಥದ್ದು ಮತ್ತು ಸರ್ಕಾರ 2 ಎಕರೆ ಜಾಗವನ್ನು ಮಂಜೂರು ಮಾಡಿರುವಂಥದ್ದು ಎರಡೂ ಕೂಡ ಭಾರೀ ಪ್ರಮಾದ ಆಗಿದೆ. ಸರ್ಕಾರದ ಕಡೆಯಿಂದ ಹಾಗೂ ಆಯುಕ್ತರ ಕಡೆಯಿಂದ ಭಾರಿ ಪ್ರಮಾದ ಆಗಿದೆ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ 87/2ರಲ್ಲಿ ಇವತ್ತು 2 ಎಕರೆ ಜಾಗವೇ ಇಲ್ಲ. 2 ಎಕರೆ ಜಾಗವೇ ಇಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಮಹಾನಗರ ಪಾಲಿಕೆ ನೋಟ್ ಶೀಟಿಯನ್ನು ಪುಟಪ್ ಮಾಡಿದ್ದಾರೆ. ಅವ್ರ ಪ್ರಕಾರ, ಅವ್ರು ಹೇಳೋದ ಪ್ರಕಾರ 1 ಎಕರೆ 35 ಗುಂಟೆ ಮಾತ್ರವೇ ಜಾಗ ಇರುವಂಥದ್ದು. ಇನ್ನು ಮಿಕ್ಕಿದ್ದು 95-96ರಲ್ಲಿ ಟೂಡಾದವರು ಈ ರಿಂಗ್ ರೋಡ್ ಮಾಡಲಿಕ್ಕೆ ಮರಳೂರು ಗ್ರಾಮದ ಒಂದು 23 ಎಕರೆ ಚಿಲ್ಲರೆ ಎಕರೆಯನ್ನು ಭೂಸ್ವಾಧೀನ ಮಾಡ್ತಾರೆ. ಆ ಭೂಸ್ವಾಧೀನ ಮಾಡಿದಾಗ 87/1 ಕಾರ್ಪೊರೇಷನ್ದು ಮತ್ತು 87/2 ಎರಡರಲ್ಲೂ ಕೂಡ ಅಕ್ವಿಷನ್ ಆಗುತ್ತೆ ಆ ಜಾಗ. ಅಂದರೆ 5 ಕುಂಟೆ ಜಾಗ ರಸ್ತೆಗೆ ಹೋಗಿದೆ. ಅಲ್ಲಿ 1 ಎಕರೆ 35 ಗುಂಟೆ ಮಾತ್ರ ಇರೋದು. ಈ 2 ಎಕರೆ ಸರ್ಕಾರ ಮಂಜೂರು ಮಾಡಿಕೊಡುವುದರ ಮೂಲಕ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಇವರು ಮಹಾನಗರ ಪಾಲಿಕೆ ಆಯುಕ್ತರು 2 ಎಕರೆ ಜಾಗವನ್ನು ಪರಭಾರೆ ಮಾಡಿರುವುದರ ಮೂಲಕ ರಸ್ತೆಯನ್ನೇ, ರಿಂಗ್ ರೋಡ್ ರಸ್ತೆಯನ್ನು ಸೇರಿಸ್ಬಿಟ್ಟು ಮಂಜೂರು ಮಾಡಿದ್ದಾರೆ. ಸೇರಿಸ್ಬಿಟ್ಟು ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ತಗೊಂಡಲೇ ಇರುವಂಥ ತೀರ್ಮಾನವನ್ನು ಇವತ್ತಿನ ರಾಜ್ಯ ಸರ್ಕಾರ ತಗೊಂಡಿದೆ, ಇವತ್ತಿನ ಆಯುಕ್ತರು ತಗೊಂಡಿದೆ ಅನ್ನುವಂಥದ್ದು ಭಾರಿ ಆಘಾತಕಾರಿ ಸುದ್ದಿ. ಎಸ್ ಸರ್. ಯಾಕೆ ಅಂದರೆ ಈ ಒಂದು ರಿಜಿಸ್ಟರ್ ಆಫೀಸಲ್ಲಿ ಗಲಾಟೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ BJP ಅವರಿಗೆ ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿನೇ ಇರೋದಿಲ್ಲ ಸರ್. ಅವ್ರು ಏಕಾಏಕಿ ರಿಜಿಸ್ಟರ್ ಆಗ್ತಾ ಇದೆ, ಕಾಂಗ್ರೆಸ್ಗೆ ಆಗ್ತಾ ಇದೆ ಅನ್ನೋ ಉದ್ದೇಶ ಅಷ್ಟೇ ಇರುತ್ತೆ. ಅಷ್ಟು ಬಿಟ್ಟರೆ ಅಲ್ಲಿ ಬೇರೆ ಏನೂ ಅವ್ರ ಹತ್ರ ದಾಖಲಾತಿಗಳಿರೋದಿಲ್ಲ. ಏನಕ್ಕೆ ಮಾಡಿದ್ರು, ಏನು ಎತ್ತ ಇಷ್ಟೇ ಹೇಳೋದವರು. ರೆವಿನ್ಯೂ ಪ್ರಾಪರ್ಟಿನ ಏಕಾಏಕಿ ಯಾವ ರೀತಿ ರಿಜಿಸ್ಟರ್ ಮಾಡ್ತಿದ್ದೀರಾ, ಯಾವ ರೀತಿ ಈ ಖಾತಾ. ಆದರೆ ಇದನ್ನು ಎಳೆಯಾಗಿ ಬಿಚ್ಚಿಡ್ತಾ ನೋಡಿದ್ರೆ ಪ್ರತಿ ಒಂದು ಲೋಪದೋಷಗಳು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಆದರೂ ಇದ್ಯಾವುದು ಗಮನಕ್ಕೆ ಬರ್ದಲೇ ಇರೋ ರೀತಿಯಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ನೋಡಿ ಮೇಡಮ್. ನೀವು ಹೇಳಿದ್ದು ವಿಚಾರಕ್ಕೆ ಬರ್ತೀನಿ. ಇಲ್ಲಿ 2 ಎಕರೆ ಜಾಗ ರೆವಿನ್ಯೂ ಜಾಗ ಇದ್ದಿದ್ದು ಅದು ಸ್ಕ್ವೈರ್ ಮೀಟರ್ ಲೆಕ್ಕದಲ್ಲಿ ಇವರು ಈ ಖಾತೆ ಮಾಡೋಕ್ಕೆ ಮುಂಚೆ ಸಂಬಂಧಪಟ್ಟಂಥ ನಗರ ಯೋಜನಾ ಪ್ರಾಧಿಕಾರ ಏನಿದೆಯೋ ಅಲ್ಲಿಂದ ಪರ್ಮಿಷನ್ ತಗೋಬೇಕಾಗಿತ್ತು. ಲ್ಯಾಪ್ಸ್ ಆಗಿದೆ ಅಲ್ಲಿ. ಅವ್ರದ್ದು ಏನೂ ಪರ್ಮಿಷನ್ ತಗೊಳ್ಳದೆ ಇಲ್ಲಿಯ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸರ್ವಾಧಿಕಾರಿಗಳಂತೆ ವರ್ತಿಸಿ ಈ ಖಾತೆಯನ್ನು ಮಾಡಿದ್ದಾರೆ. ಮತ್ತು ಈ ಖಾತೆ ಆದ ಮೇಲೆ ಈ ಖಾತೆಯಲ್ಲಿ ಏನಿದೆಯೋ ಅದರ ಮೇಲೆ ಸಬ್ ರಿಜಿಸ್ಟರ್ ಮಾಡಬೇಕಾಯಿತು. ಅಂದರೆ ಅವರು ಈ ಆಸ್ತಿಗೆ ಚದರ ಮೀಟರ್ ಲೆಕ್ಕದಲ್ಲಿ ರಿಜಿಸ್ಟರ್ ಮಾಡಿ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ತಗೋಬೇಕಾಗಿತ್ತು. ಅಂದರೆ ಸ್ಟ್ಯಾಂಪ್ ಡ್ಯೂಟಿ ತಗೊಳ್ಳೋದ್ರಲ್ಲೂ ತುಂಬಾ ಲೋಪದೋಷಗಳಾಗಿದೆ ಸರ್. ನಾನು ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸಿಂದ ಒಂದು ದೃಢೀಕೃತ ಪ್ರತಿ ತಗೊಂಡಿದ್ದೀನಿ. ಅಲ್ಲಿ ಒಂದು ಸ್ಕ್ವೈರ್ ಮೀಟರ್ಗೆ ಇವತ್ತಿನ SR ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಅಲ್ಲ, SR ವ್ಯಾಲ್ಯೂ 30,000 ರೂಪಾಯಿ ಇದೆ. ಆ ರೀತಿ ಹೋದಾಗ ಈ 7,500 ಚಿಲ್ಲರೆ ಚದರಡಿ ಏನಿದೆಯೋ, ಚದರ ಮೀಟರ್ ಏನಿದೆಯೋ, ಈ ಲೆಕ್ಕಕ್ಕೆ ಹೋದಾಗ 22,76,000 ರೂಪಾಯಿಗೆ ಇದು ನೋಂದಣಿ ಆಗಬೇಕಾಗಿತ್ತು. ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಕದ್ದಿದ್ದಾರೆ ಇಲ್ಲಿ, ಸ್ಟ್ಯಾಂಪ್ ಡ್ಯೂಟಿ. ಮತ್ತು ಯಾವುದೇ ವ್ಯಕ್ತಿ ಈ ರೀತಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಮ್ಮಿ ಮಾಡಿಸಿ ನೋಂದಣಿ ಮಾಡಿಸ್ಕೋಬೇಕಂದ್ರೆ ಅದಕ್ಕೆ ಸರ್ಕಾರದ ಅನುಮತಿ ಬೇಕು, ಪರ್ಮಿಷನ್ ಬೇಕು. ಯಾವುದೂ ಇಲ್ಲ ಇಲ್ಲಿ. ಸಬ್ ರಿಜಿಸ್ಟರ್ ಹೆಂಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಇದು ಅವರು ಇದರಲ್ಲಿ ಶಾಮೀಲ್ ಆಗ್ಬಿಟ್ಟಿದ್ದಾರೆ. 100% ಭಾಗ. ಮತ್ತೆ ಇದು ಸ್ಕೆಚ್ ಇಲ್ಲ, ಇದು ಸ್ಕೆಚ್ ಆಗಿಲ್ಲ. ಸ್ಕೆಚ್ ಆಗದಲ್ಲಿ ಹೆಂಗೆ ಮಾಡ್ತಾರೆ? ಇದ್ರ ಮೇಲೆ ಮಾಡ್ತಾರೆ, ಯಾವುದು ಈ ಖಾತೆ ಮೇಲೆ ಮಾಡ್ತಾರೆ. ಈ ಖಾತೆನಲ್ಲಿ ಏನಿದೆ? ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿದೆ. ನೀವು ಹೆಂಗೆ ಅದನ್ನು ಎಕರೆ ಲೆಕ್ಕದಲ್ಲಿ 1,70,00,000 ಅಂತ ಹೇಳಿ ಅದು ರೆವಿನ್ಯೂ ಲ್ಯಾಂಡ್ಗೆ ಹೆಂಗೆ ತಗೊಳ್ಳಿಕ್ಕೆ ಸಾಧ್ಯ ಆಯಿತು? ಮಹಾನಗರ ಪಾಲಿಕೆ ಆಸ್ತಿನ ಎಕರೆ ಲೆಕ್ಕದಲ್ಲಿ ಆಸ್ತಿನ ವ್ಯಾಲ್ಯೂಯೇಷನ್ ಕಟ್ಟಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಮಹಾನಗರ ಪಾಲಿಕೆ, ಸಬ್ ರಿಜಿಸ್ಟರ್ ಆಫೀಸ್, ಸರ್ಕಾರ, ಕ್ಯಾಬಿನೆಟ್ ಎಲ್ಲ ಕಡೆಯಿಂದನೂ ಲೋಪಗಳಾಗಿದೆ. ನಾವು ಸರ್ಕಾರದ ಮೇಲೆ ಹೊಣೆ ಹೊರಿಸೋಕ್ಕೂ ಮುಂಚೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಅಧಿಕಾರಿಗಳ ಲೋಪದೋಷನೇ ಇಲ್ಲಿ ಬಹುತೇಕ
99% ಅಧಿಕಾರಿಗಳ ಲೋಪದೋಷನೇ ಎದ್ದು ಕಾಣ್ತಾ ಇದೆ ಸರ್ ಈ ಒಂದು ವಿಚಾರದಲ್ಲಿ. ಯಾಕೆ ಅಂದ್ರೆ ಸರ್ಕಾರಕ್ಕೆ ಇವ್ರು ಏನೇ ಒಂದು ಕಳಿಸ್ಬೇಕಾದ್ರೂ ಕೂಡ ಫಸ್ಟ್ ಎವ್ರಿಥಿಂಗ್ ವಿಲ್ ಬಿ ಎಕ್ಸಾಮಿನ್ಡ್. ಇಲ್ಲಿ ಪ್ರತಿ ಒಂದನ್ನು ಕ್ರಾಸ್ ವೆರಿಫೈ ಆಗಿ ಇದು ಸರ್ಕಾರದ ಮುಂದೆ ಹೋಗಿರುತ್ತೆ. ನೀವು ಹೇಳಿದ ಲೆಕ್ಕಕ್ಕೆ ಹೋದರೆ ನಾನು ಎಂಟೈರ್ ಫೈಲನ್ನು ಗಮನಿಸಿದ್ದೀನಿ. ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಈ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ತುಮಕೂರಿನಲ್ಲಿ OS 426/2015 ಒಂದು ಕೇಸ್ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ಇದೆ, 24 ಒಂದು ರಿಟ್ ಪಿಟಿಷನ್ ಇದೆ. ಆ ಎರಡನ್ನೂ ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಿ 2023 ಸರ್ಕಾರ ಆದೇಶ ಪ್ರಕಾರ ಇದನ್ನು ಹರಾಜಾಕೆ ಕೊಡಬೇಕು ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರೆದಿದ್ದಾರೆ. ಇನ್ನೊಂದು ನನಗೆ ಡೌಟ್ ಇರೋದಿಲ್ಲ, ನಿಮ್ಮ ಗಮನಕ್ಕೆ ಏನಂತ ಹೇಳಿದ್ರೆ, ಎಂಟೈರ್ ಫೈಲ್ ಬಿಲ್ಡಪ್ ಆಗಿದೆಯಲ್ಲ, ಅಧಿಕಾರಿಗಳು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿವರೆಗೂ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಎಲ್ಲರೂ ಕೂಡ ಇದು ಗ್ರ್ಯಾಂಟ್ ಮಾಡೋಕ್ಕೆ ಬರಲ್ಲ, ಇದು ಕೊಡ್ಲಿಕ್ಕೆ ಬರಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಬರೀತಾರೆ. ಆದರೂ ಕೂಡ ಅಧಿಕಾರಿಗಳು ಬರೆದಿರುವಂಥ ನೋಟ್ ಶೀಟನ್ನು ಉಲ್ಲಂಘನೆ ಮಾಡಿ ಸರ್ಕಾರ ಇದರೊಳಗೆ ಯಾವುದೋ ಒಂದು ಹಿತಾಸಕ್ತಿಯಿಂದ ಇದು ತೀರ್ಮಾನ ತಗೊಳ್ಳುತ್ತಿದೆ. ಸರ್, ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಯಾರಿಗೂ ಗಮನಕ್ಕೆ ಬಂದಿಲ್ವಾ ಸರ್? ಎಲ್ಲ ಗಮನಕ್ಕಿದೆ. ಯಾಕೆ ಅಂದ್ರೆ ಮುಖ್ಯವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಲೋಪ ಎಲ್ಲಿ ಕಾಣಿಸುತ್ತೆ ಅಂದ್ರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿದ್ದಾರೆ, ರೀಜನಲ್ ಕಮಿಷನ್ ಪ್ರಾದೇಶಿಕ ಆಯುಕ್ತರು, ಅವರ ತೀರ್ಮಾನವೇ ಅಂತಿಮ ಇವತ್ತು. ಯಾಕೆಂದ್ರೆ ಎಲೆಕ್ಟೆಡ್ ಬಾಡಿ ಇಲ್ಲ, ಅವರೇ ಎಲೆಕ್ಟೆಡ್ ಬಾಡಿ. ಹಾಗಾಗಿ ಅವರ ಅಭಿಪ್ರಾಯವಿಲ್ಲದಲೇ, ಅವ್ರ ಪರ್ಮಿಷನ್ ಇಲ್ಲದಲೇ ಈ ಆಸ್ತಿ ಪರಭಾರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಇವತ್ತು ಪಕ್ಕಕ್ಕೆ ಇಡ್ತಾರೆ. ಅವರು ಒಳ್ಳೆಯ ಆಫೀಸರ್ ಅಂತ ನಾನು ಕೇಳ್ಪಟ್ಟಿದ್ದೀನಿ, ವಿಶ್ವನವರು ಅಂತ ಕೇಳ್ಪಟ್ಟಿದ್ದೀನಿ. ಅವ್ರ ಗಮನಕ್ಕೆ ಬರದಲೇ ಅವ್ರನ್ನ ಪಕ್ಕಕ್ಕಿಟ್ಟು ಆಯುಕ್ತರು ಇಷ್ಟೆಲ್ಲವೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಐತೆ, ದಾಖಲೆಗಳು ಎದ್ದು ಕಾಣಿಸ್ತಾ ಐತೆ. ಸರ್, ಇವಾಗ ಇನ್ನೊಂದು ಪ್ರಶ್ನೆ ಇಲ್ಲಿ, ಎಲ್ಲವುದೂ ಗಮನ ಮಹಾನಗರ ಪಾಲಿಕೆಗಿತ್ತು. ಯಾಕೆ ಅಂದರೆ ನಾವು ಪ್ರತಿಯೊಂದು ಡಾಕ್ಯುಮೆಂಟನ್ನು ನೋಡ್ತಾ ಹೋದಾಗ ಇದರಲ್ಲಿ ಅತಿ ಹೆಚ್ಚು ಲೋಪದೋಷಗಳು ಕಾಣ್ತಿರೋದೇ ನಮ್ಮ ತುಮಕೂರು ಮಹಾನಗರ ಪಾಲಿಕೆದು. ಆದರೆ ಇವರು ಇಷ್ಟೊಂದು ತರಾತುರಿಯಲ್ಲಿ ಮಾಡೋ ಅವಶ್ಯಕತೆ ಏನಾದರೂ ಇತ್ತ ಮಹಾನಗರ ಪಾಲಿಕೆಗೆ? ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನೀವು ಪ್ರಶ್ನೆ ಮಾಡಬೇಕು. ಯಾರು ಒತ್ತಡಕ್ಕೋ ಇದನ್ನು ಮಾಡಿದ್ದಾರೆ, ಯಾರ್ದೋ ಮುಲಾಜಿಗೆ ಇದನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇವತ್ತು ತುಮಕೂರು ನಗರ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಕೂಡ ಹೌದು. ಹಾಗಾಗಿ ಮೊನ್ನೆ ಯಾವುದು ಮೂಡ ಹಗರಣ ಗಮನಿಸ್ಬೇಕು ನಾವು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕುಟುಂಬದವರು ಈ ಹಗರಣದಿಂದ ಆರೋಪ ಮುಕ್ತರಾದರು. ಸಿಕ್ಕಾಕೊಂಡವರು ಅಧಿಕಾರಿಗಳು ಏನು ನಷ್ಟ ಆಗಿದೆ ಅದೆಲ್ಲವೂ ತುಂಬಿಕೊಡ್ಬೇಕಂತೇಳಿ ರಿಪೋರ್ಟ್ ಆಗಿದೆ. ಇದು ಅಧಿಕಾರಿಗಳಿಗೆ ಇದು ಒಳ್ಳೆ ಪಾಠ ಕೂಡ ಹೌದು. ಹಾಗಾಗಿ ಅಧಿಕಾರಿಗಳು ಇಂಥ ಬ್ಲೆಂಡರ್ ಮಿಸ್ಟೇಕನ್ನು ಮಾಡದಲ್ಲೇ ಯೋಚನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಅಡ್ರೆಸ್ ಮೆನ್ಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದಾರಲ್ಲ ಸರ್, ಇವತ್ತು ಅಲ್ಲಿ ಆ ಟ್ರಸ್ಟೇ ಇಲ್ಲ ಸರ್. ಏನ್ ಇವರು ಯಾವ ಅಡ್ರೆಸ್ ಕೊಟ್ಟು ಈ ರಿಜಿಸ್ಟ್ರೇಷನ್ ಆಗಿದೆ, ಮಗದೊಂದು ಇದೆಲ್ಲ ದಾಖಲಾತಿಗಳು ಕೊಟ್ಟಿದ್ದಾರೆ, ಇವತ್ತು ಅಲ್ಲಿ ಯಾವುದೇ ಅದರ ಅಸ್ತಿತ್ವ ಕಾಣ್ತಾ ಇಲ್ಲ. ಮೇಡಮ್, ಈಗ ನೀವು ಹೇಳ್ದಂಗೆ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಅದು ಒಟ್ಟೋಯ್ತು, ಪಕ್ಕ ಕೊಟ್ಟೋಯ್ತು. ಹೌದು, ಅದೇನು ಇಲ್ಲ. ಈಗ ಇದನ್ನ ಪ್ರೋಸೆಸ್ ಕಂಪ್ಲೀಟ್ಲಿ ಮಾಡ್ಕೊಂಡ್ ಬಂದಿದ್ದು ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್. ಆದ್ರೆ ಇದು ಮಂಜೂರಾತಿ ಮಾಡಿಸ್ಕೊಂಡು ರಿಜಿಸ್ಟರ್ ಆಗಿರೋದು ಕಾಂಗ್ರೆಸ್ ಭವನ ಟ್ರಸ್ಟ್. ಹೌದು, ಕಾಂಗ್ರೆಸ್ ಭವನ ಟ್ರಸ್ಟ್. ಹಾಗಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ಹೆಂಗೆ ಸೃಷ್ಟಿ ಆಯಿತು, ಯಾವಾಗ ಇದೆಲ್ಲವೂ ಕೂಡ ಆಯಿತು, ಮತ್ತೆ ಇದು ಹೆಂಗೆ ಸ್ಯಾಂಕ್ಷನ್ ಆಯಿತು, ಇದಂತೂ ಜಗತ್ತಿನ 8ನೇ ಅದ್ಭುತವೇ ಸರಿ ಅಂತ ಹೇಳಬೇಕು. ಸರ್, ಇನ್ನೊಂದು ವಿಚಾರ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಆಫೀಸ್ಗೆ ಅಂತ ಒಂದಷ್ಟು ಜಾಗ ಸರ್ಕಾರದಿಂದನೇ ಮಂಜೂರು ಆಗಿತ್ತು ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಹೇಳಿದ ಸರಿಗಿದೆ. ಈ ಮಾಹಿತಿ ಮಹಾನಗರ ಪಾಲಿಕೆಗೂ ಇದೆ. ಮಹಾನಗರ ಪಾಲಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಕೂಡ ಇದೆ. ಯಾತಕ್ಕಂದರೆ ನಾನು ಈಗಾಗಲೇ 4 ಜಾಗಗಳು 1948ರಲ್ಲಿ ಇದನ್ನು ನಾನು ರಾಜ್ಯ ಪತ್ರಗಾರ ಇಲಾಖೆಯಿಂದ ದಾಖಲೆಗಳನ್ನು ತೆಗೆದಿದ್ದೀನಿ. ಆ ಆದೇಶ ಕಾಪಿ ನನ್ನ ಹತ್ರ ಇದೆ. 1948ನೇ ಇಸ್ವಿನಲ್ಲಿ 4 ಜನಕ್ಕೆ ಜಾಗ ಮಂಜೂರಾತಿ ಮಾಡ್ತಾರೆ ಅಶೋಕ ರಸ್ತೆಯಲ್ಲಿ. 4ರಲ್ಲಿ ಒಂದು ಮೊದಲನೇ ಹೆಸರು ಏನಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ. ಮೊದಲನೇ ಹೆಸರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ. ಇವರಿಗೆ 80/240 ಸುಮಾರು 20,000 ಅಡಿ
ನಗರದ ಹೃದಯ ಭಾಗದವಾಗಿರುವ ಅಶೋಕ ರಸ್ತೆಯಲ್ಲಿ ಈಗಾಗಲೇ ಅವರಿಗೆ 48ರಲ್ಲಿ ಡಿಸ್ಟ್ರಿಕ್ಟ್ ಕಮಿಟಿ, ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಕಮಿಟಿಗೆ ಸುಮಾರು 20,000, ಇವತ್ತಿನ ಬೆಲೆ 30 ಕೋಟಿಗೂ ಅಧಿಕ, 30 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಸರ್ಕಾರ ಉಚಿತವಾಗಿ ಕೊಟ್ಟಿದೆ. ಇದನ್ನು ಮಹಾನಗರ ಪಾಲಿಕೆ ಆಯುಕ್ತರು ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು. ಕಾರಣ ಅವ್ರ ಗಮನದಲ್ಲಿದೆ, ಈ ದಾಖಲೆ ಕೂಡ ಅಲ್ಲಿದೆ, ಇದನ್ನು ತರಬೇಕಾಗಿತ್ತು. ತರದಲ್ಲೇ ಇದನ್ನೆಲ್ಲವನ್ನೂ ಮುಚ್ಚಿಟ್ಟು ಸರ್ಕಾರಕ್ಕೆ ಮಂಜೂರಾತಿ ಮಾಡ್ಕೊಳ್ಳಿ. ಪ್ರೆಸೆಂಟ್ ಆ ಜಾಗದಲ್ಲಿ ಯಾರು ಅಸ್ತಿತ್ವ ಇದೆ ಸರ್? ಮೀನ್ಸ್ ಯಾರು ಅನುಭವಿಸ್ಕೊಂಡು ಬರ್ತಿದಾರ ಆ ಜಾಗನ? ಅದು ಇವರು ರಾಜಕೀಯ ಪಕ್ಷಗಳ ಹೊಂದಾಣಿಕೆ ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಈಗ ಆ ಜಾಗದಲ್ಲಿ ಜಾತ್ಯತೀತ ಜನತಾದಳದ ಕಚೇರಿ ಇದೆ. ಇವರ ಅಂಡರ್ಸ್ಟ್ಯಾಂಡಿಂಗು ಸರ್, ಇದು ನೀವೀಗ ಹೇಳ್ದಾಗೆ JDS ಪಕ್ಷದ ಇದೆ ಅಂತ ಹೇಳ್ತಿದ್ರಲ್ಲ, ಸೇಮ್ ಥಿಂಗ್ ಬೆಂಗಳೂರಲ್ಲೂ ಆಗಿತ್ತು. ಅವರು ನ್ಯಾಯಾಲಯದಲ್ಲಿ ಕೇಸ್ ಕೂಡ ಆಯಿತು. ಅದು ಕೇಸಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಮತ್ತೆ JDS ಕಚೇರಿ ಆಗಿದ್ದಂಥದ್ದನ್ನ ರೇಸ್ ಕೋರ್ಸ್ ರೋಡಲ್ಲಿರ್ತಕ್ಕಂಥ ಜಾಗವನ್ನು ಕಾಂಗ್ರೆಸ್ ಪಕ್ಷ ಬಿಡಿಸ್ಕೊಳ್ತು. ಅದೇ ರೀತಿಯಲ್ಲಿ ಇಲ್ಲಿ ಇವ್ರಿಗೆ ಗೊತ್ತಿದೆ ಈಗ, ಯಾಕೆಂದರೆ ದಾಖಲಾತಿಗಳೆಲ್ಲ ಇದೆ, ಮಹಾನಗರ ಪಾಲಿಕೆಯಲ್ಲೂ ಇದೆ. ಇವ್ರು ಯಾಕೆ ಈ ರೀತಿ ಫೈಟ್ ಮಾಡಿ ಇವ್ರ ಜಾಗವನ್ನು ಇವ್ರು ತಗೊಳ್ದೆ ಮಹಾನಗರ ಪಾಲಿಕೆಯ ಜಾಗ, ಅದು ಕಸ ವಿಲೇವಾರಿಗೆ ಅಂತ ಇಟ್ಟಂಥ ಜಾಗವನ್ನು ಕಾಂಗ್ರೆಸ್ ಪಕ್ಷ ಆಸೆ ಪಡ್ತಾ ಇದೆ? ನೀವು ಒಳ್ಳೆ ವಿಚಾರ ಹೇಳಿದ್ರಿ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಆಡಳಿತ ನಡೆಸಿರೋ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಈ ಜಾಗವನ್ನು ಕಾನೂನಾತ್ಮಕವಾಗಿ ವಾಪಸ್ ತೊಗೊಳೋದು ಕಷ್ಟವೇನಿರಲಿಲ್ಲ. ಆದರೂ ಕೂಡ ಇದನ್ನು ಪ್ರಯತ್ನ ಮಾಡದೆ ತುಮಕೂರು ಮಹಾನಗರ ಪಾಲಿಕೆಯ ಸಾರ್ವಜನಿಕ ಉಪಯೋಗಕ್ಕಾಗಿ ಬಳಕೆಗಾಗಿ ಇಟ್ಟಿರೋ ಆಸ್ತಿ ಮೇಲೆ ಕಣ್ಣು ಹಾಕಿದ್ದು ಮಹಾಪರಾಧ. ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗವನ್ನು ಇವರು ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಬಳಸ್ಕೋತಾರೆ ಅನ್ನೋದು ಇದು ತುಂಬ ತುಮಕೂರು ಜನತೆಗೆ ಮಾಡಿದಂತಹ ಅನ್ಯಾಯ ಕೂಡ ಹೌದು. ಮತ್ತು ಇನ್ನೊಂದೇನು ಗೊತ್ತಾ ಸರ್, ಮಹಾನಗರ ಪಾಲಿಕೆಯಲ್ಲಿ ಇವತ್ತೇನೇ ಒಂದು ಈ ಖಾತಾ ವಿಚಾರದಲ್ಲಿ ನಾವು ಮಾತಾಡೋದಾದರೆ, ಅಲ್ಲಿ ಏನೇ ಒಂದು ದಾಖಲಾತಿ ಆಗಬೇಕಂದ್ರೂ ಅದರದ್ದೇ ಆದಂಥ ನೀತಿ ನಿಯಮಗಳು, ರೂಲ್ಸ್ ಪ್ರತಿಯೊಂದು ಹೇಳ್ತಾರೆ ಸಾಮಾನ್ಯ ಜನರಿಗೆ. ಅದೇ ಈ ಒಂದು ವಿಚಾರದಲ್ಲಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಮಹಾನಗರ ಪಾಲಿಕೆ ಇವತ್ತು ತುಮಕೂರಿನಲ್ಲಿ ಏನಾಗ್ತೈತೆ ಅಂತ ಹೇಳಿದ್ರೆ, ಅವರು ಸಿಬ್ಬಂದಿ ಅಧಿಕಾರಿಗಳು ಒಂದು ರೀತಿ ಈ ಖಾತೆಗೆ ಸಂಬಂಧಪಟ್ಟಂತೆ ಸರ್ವಾಧಿಕಾರಿಗಳಂತೆ ವರ್ತಿಸ್ತಾ ಇದ್ದಾರೆ. ಅವ್ರಿಗೇನು ಒಳ್ಳೆಯದಾಗತ್ತೆ, ಅವ್ರಿಗೇನು ಅನುಕೂಲ ಆಗುತ್ತೆ, ಮತ್ತು ಯಾರಿಗೆ ಆಗಬೇಕಾಗಿದೆಯೋ ಈ ಖಾತೆಗಳು ಅನ್ನೋದಷ್ಟೇ ಗಮನ ಹೊರತು ಇವತ್ತು ಸಾರ್ವಜನಿಕರು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೆಳಗಿನ ಸಂಜೆ ತನಕ ಹೋಗೋದು ನೋಡಿದಾಗ ನನಗೆ ಭಾರಿ ಹೊಟ್ಟೆ ಉರಿಯುತ್ತೆ. ಫೆಬ್ರವರಿಯಲ್ಲಿ ಹಾಕಿರುವಂಥದ್ದು, ಜನವರಿಯಲ್ಲಿ ಹಾಕಿರುವಂಥದ್ದು ಇವತ್ತು ಕೂಡ ಈ ಖಾತೆಗಳಾಗಿಲ್ಲ. ಒಂದು ವಾರದಲ್ಲಿ ಹಾಕಿರುವಂಥ ಈ ಖಾತೆಗಳೆಲ್ಲ ಆಗಿದ್ದಾವೆ. ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಈ ಖಾತೆ ಅನ್ನುವಂಥದ್ದು ಇದೆಯಲ್ಲ, ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಆಗಿ ಅಲ್ಲಿ ನಿಂತಿದೆ ಹೊರತು, ಮತ್ತು ಈ ಕಾನೂನುಗಳು ಬಂದಷ್ಟು ಜಾಸ್ತಿ ಆದಷ್ಟು ಕೂಡ ಜನಗಳಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ ಅಂತಲ್ಲ. ಇದರಿಂದ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟು ಬೇರೆ ಏನೂ ಆಗಲ್ಲ. ಎಸ್ ಸರ್, ಇದು ಟಾಪಿಕ್ ಡೈವರ್ಟ್ ಆಗೋದು ಬೇಡ. ಇವಾಗ ನೀವು ಇದನ್ನ ಸಂಪೂರ್ಣ ಮಾಹಿತಿನ ಕಲೆ ಹಾಕಿದ್ದೀರಾ. ಇದರ ಮುಂದಿನ ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮೇಡಮ್ ನೋಡಿ, ಇದು ತುಮಕೂರು ಮಹಾನಗರ ಪಾಲಿಕೆ ಆಸ್ತಿ. ಹೌದು. ನಮ್ಮ ಸಂಸ್ಥೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಸಾರ್ವಜನಿಕ ಆಸ್ತಿ ಹಾಗೂ ಸರ್ಕಾರಿ ಆಸ್ತಿಯನ್ನು ಉಳಿಸಿಕೊಳ್ಳುವ ಒಂದು ಅಜೆಂಡಾ ಕೂಡ ನಮ್ಮ ಸಂಸ್ಥೆಯ ಬೈಲಾನಲ್ಲಿ ಇದೆ, ಸರ್ಕಾರಿ ಜಾಗ ಉಳಿಸುವಂಥದ್ದು. ಹಾಗಾಗಿ ಇದು ಮಹಾನಗರ ಪಾಲಿಕೆಯ ಆಸ್ತಿಯನ್ನು ಮಹಾನಗರ ಪಾಲಿಕೆಗೆ ಉಳಿಸಬೇಕು. ಆ ಮೂಲಕ ಈ 2 ಜಾಗವನ್ನು ಸಾರ್ವಜನಿಕ ಉಪಯೋಗಕ್ಕೆ ಬಳಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಇದು ಹಿತಾಸಕ್ತಿಯನ್ನು ನಾವು ಎಲ್ಲವೂ ಬದಿಗಿಟ್ಟು ನಾವು ಇದನ್ನು ದಾಖಲೆಗಳನ್ನು ತಗೊಂಡು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಲೋಕಾಯುಕ್ತದಲ್ಲಿ ಲೋಕ್ BD 51/54/2025 ಇದನ್ನು ನಾವು ಆಗಲೇ ಕಂಪ್ಲೇಂಟನ್ನು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೀವಿ. ಅನಂತರ ED ಜಾರಿ ನಿರ್ದೇಶನಾಲಯ ಬೆಂಗಳೂರು ಕೂಡ ನಾವು ದೂರನ್ನು ಈಗ ಆಲ್ರೆಡಿ ಸಲ್ಲಿಸಿದ್ದೀವಿ. ಕಾರಣ ಏನಂತ ಹೇಳಿದರೆ ಇದು ED ವ್ಯಾಪ್ತಿಗೆ ಬರುತ್ತೆ. 10 ಕೋಟಿಗಿನ ಹೆಚ್ಚಿಗೆ
ಈ ರೀತಿ ಅವ್ಯವಹಾರಗಳು ನಡೆದಾಗ ವ್ಯಾಲ್ಯೂಯೇಷನ್ ಇದ್ದಾಗ ಅದು ಇಡಿಗೆ ಬರುತ್ತೆ. ಇದು ಸುಮಾರು 23 ಕೋಟಿ ರೂಪಾಯಿ ಅವ್ಯವಹಾರ ಆಗಿರೋದ್ರಿಂದ ಒಂದು ಬರುತ್ತೆ. ಮತ್ತು ಇಲ್ಲಿ ಬೇನಾಮಿ ಟ್ರಾನ್ಸಾಕ್ಷನ್ ಆಗಿದೆ. ಇಡಿಗೆ ಯಾಕೆ ಬರುತ್ತೆ ಅಂದರೆ ಮುಖ್ಯವಾಗಿ ಬೇನಾಮಿ ಟ್ರಾನ್ಸಾಕ್ಷನ್ ಆಗಿದೆ. ಈ ಎಲ್ಲವೂ ಫೈಲ್ ಪುಟ್ಟಪ್ ಆಗಿರೋದು ಸಂಪೂರ್ಣವಾಗಿ ರಾಜೀವ್ ಗಾಂಧಿ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರಿಗೆ, ಆದ್ರೆ ಆಗಿರೋದು ಮಾತ್ರ ಮಂಜೂರಾಗಿದ್ದು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರಿಗೆ. ಮತ್ತೆ ಇದು ರಿಜಿಸ್ಟ್ರೇಷನ್ ಆಗಿರೋದು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು, ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು. ಹೌದು, ಅಲ್ಲಿಗೆ ಅವ್ರಿಗೆ ಆಗುತ್ತೆ. ಹಾಗಾಗಿ ಇದು ಇಲ್ಲಿ ಬೇನಾಮಿ ವ್ಯವಹಾರ ಮಾಡಿರೋದು 100% ದಾಖಲೆಗಳು ಸ್ಪಷ್ಟಪಡುತ್ತೆ. ಹಾಗಾಗಿ ಇಡಿಗೂ ಕೊಟ್ಟಿದ್ದೀವಿ. ಮತ್ತು ಮುಂದಿನ ನಾವು ದಿನಗಳಲ್ಲಿ ಇದನ್ನು ಹೈಕೋರ್ಟ್ ತೊಗೊಂಡೋಗ್ಬೇಕಾ ಮತ್ತು ಎಲ್ಲೆಲ್ಲಿಗೆ ತೊಗೊಂಡೋಗ್ಬೇಕು ಎಲ್ಲವೂ ತೊಗೊಂಡೋಗಿ ಕೊನೆವರೆಗೂ ಕೂಡ ನಾವು ಈ ಜಾಗವನ್ನು ಮಹಾನಗರ ಪಾಲಿಕೆ ಆಸ್ತಿಯಾಗಿ ಉಳಿಸಬೇಕು ಮತ್ತು ತುಮಕೂರಿನ ನಾಗರಿಕರ ಸಾರ್ವಜನಿಕ ಉಪಯೋಗಕ್ಕೆ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟಗಳನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದು ಈ ನಿಮ್ಮ ಮಾಧ್ಯಮದ ಮೂಲಕ ತುಮಕೂರು ಜನತೆಗೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ರಿಜಿಸ್ಟರ್ಡ್ ಇದು ನಾವು ಹೇಳೋವಂಥ ವಿಚಾರ. ಇನ್ನೊಂದು ವಿಚಾರ ಸರ್, ಇಷ್ಟೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಅಕ್ರಮವಾಗಿ ಏನಾದರೂ ಕಾಂಗ್ರೆಸ್ ಕಚೇರಿಗೆ ಭೂಮಿನ ಮಂಜೂರು ಮಾಡ್ಕೊಂಡಿದ್ಯಾ ಅಂತ ಅನುಮಾನ ಶುರುವಾಗುತ್ತೆ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ಮ ಅನುಮಾನ ಸರಿ ಕೂಡ ಇದೆ. ಈಗಾಗಲೇ ಹುಬ್ಳಿನಲ್ಲಿ ಸೇಮ್ ಇದೇ ರೀತಿ ಇಶ್ಯೂ ಆಗಿದೆ ಅಂತ ನನಗೆ ಸಿಕ್ಕಿರುವಂಥ ಭಾಳ ಬಲ್ಲ ಮೂಲಗಳ ಪ್ರಕಾರ ಸಿಕ್ಕಿರುವಂಥ ಮಾಹಿತಿ ಆಗಿದೆ. ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಇದಕ್ಕೆ ಸ್ಟೇ ಸಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ನಾವು ಈಗ ಅಲ್ಲಿ ಸಂಪರ್ಕದಲ್ಲಿ ಇರ್ತಾ ಇದ್ವಿ. ಅದು ರಿಟ್ ಪಿಟಿಷನ್ ಸಂಖ್ಯೆ ಏನು ಅನ್ನೋದು ಕೂಡ ನಾವು ಅದನ್ನು ಏನು ಆದೇಶ ಆಗಿದೆ ಅನ್ನುವಂಥದ್ದು ತರಿಸ್ಕೊಂಡು ಅದು ಕಾನೂನು ತಜ್ಞರಿಗೆ ಕೊಟ್ಟು ಅದನ್ನು ಅದೇ ರೀತಿ ನಾವು ಕೂಡ ಮುಂದುವರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದೇ ಪ್ರಯತ್ನ ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ನಡೆದಿದೆ ಅನ್ನುವಂಥದ್ದು ನನಗೂ ಸಿಕ್ಕಿರುವಂಥ ಮಾಹಿತಿ. ಮತ್ತು ಇನ್ನೊಂದು ವಿಚಾರ ಸರ್, ಇದ್ರ ವಿಚಾರವಾಗಿ ಏನು ಹೋರಾಟ ನಡೀತಾ ಇತ್ತು, BJP ವರ್ಸಸ್ ಕಾಂಗ್ರೆಸ್ ಅನ್ನೋ ಏನು ಗಲಾಟೆಗಳು ನಡೀತಾ ಇತ್ತು ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ, ಅದು ಅವ್ರಿಗೆ ಯಾವುದೇ ರೀತಿ ಸಂಪೂರ್ಣ ಮಾಹಿತಿ ಸಿಕ್ಕಿರಲಿಲ್ಲ. ಇವಾಗ ನಿಮ್ಮ ಹತ್ರ ಏನು ಮಾಹಿತಿ ಇದೆ ಸಂಪೂರ್ಣವಾಗಿ ಡೀಟೇಲ್ಸ್ ಇದೆ. ಯಾಕೆ ಅಂದರೆ ಅವತ್ತಿನ ದಿನದ ಮಟ್ಟಿಗೆ ಅಕ್ರಮವಾಗಿ ರಿಜಿಸ್ಟರ್ ಆಗಿದೆ ಅನ್ನೋದಷ್ಟೇ ಕಾಣ್ತಾ ಇತ್ತು. ಇದು ಯಾವುದೇ ರೀತಿ ದಾಖಲಾತಿಗಳು ಇರಲಿಲ್ಲ, ಮೀನ್ಸ್ ಯಾರ ಗಮನದಲ್ಲೂ ಇರಲಿಲ್ಲ. ಇದನ್ನು ಸಂಪೂರ್ಣವಾಗಿ ಇವಾಗ ನೀವು ಇದರಲ್ಲೆಲ್ಲ ಸಂಪೂರ್ಣ ಮಾಹಿತಿನ ಹೊರಗಡೆ ಜನರಿಗೆ ತೆಗ್ದಿದ್ದೀರಾ. ಇದರ ಮುಂದಿನ ದಿನದಲ್ಲಿ ನಿಮಗೆ ಈ ಹೋರಾಟದಲ್ಲಿ ಜಯ ಸಿಗಲಿ ಅಂತ ನಾನು ಕೂಡ ಬಯಸ್ತೀನಿ. ಧನ್ಯವಾದಗಳು. ನಮ್ಮ ಚಾನಲ್ಗೆ ಬಂದು ಇಷ್ಟು ಸಂಪೂರ್ಣವಾಗಿ ಏನೆಲ್ಲ ಆಗಿದೆ, ಅಧಿಕಾರಿಗಳ ಲೋಪದೋಷ ಏನಿದೆ, ಇದರಲ್ಲಿ ಸರ್ಕಾರದ ಏನು ತಪ್ಪಿದೆ, ಓಕೆ, ಅಧಿಕಾರಿಗಳು ಏನು ತಪ್ಪು ಮಾಡಿ ಅಂದರೆ ಸರ್ಕಾರಕ್ಕೆ ಇವ್ರು ಯಾವ ರೀತಿ ತಪ್ಪು ಈ ಮಾಹಿತಿಗಳನ್ನ ಕೊಟ್ಟು ಇದನ್ನು ಮಂಜೂರು ಮಾಡಿಸಿದ್ದಾರೆ, ಪ್ರತಿಯೊಂದು ಇಂಚಿಂಚು ಮಾಹಿತಿನ ಕೊಟ್ಟಿದ್ದೀರಾ ಸರ್. ನಿಮಗೆ ಧನ್ಯವಾದಗಳು. ನಿಮ್ಮ ಗಮನಕ್ಕೆ ಏನಂತ ಹೇಳಿದ್ರೆ ಇದೇ ದಾಖಲೆಗಳು ಏನಿದೆ ಇದೇ ದಾಖಲೆಗಳನ್ನ ಇಟ್ಕೊಂಡು ವಿರೋಧ ಪಕ್ಷಗಳು ಹೋರಾಟಕ್ಕಿಳಿದ್ರೆ ಸರ್ಕಾರವನ್ನು ರಾಜೀನಾಮೆ ಕೊಡುವ ಹಂತಕ್ಕೂ ತೊಗೊಂಡು ಹೋಗ್ಬೋದು. ಅವ್ರ ಇಚ್ಛಾಶಕ್ತಿಗೆ ಬಿಡುವಂಥ ವಿಚಾರ ಇದು. ನಾನು ಉಳಿದಿದ್ದ ಬಗ್ಗೆ ನಾನು ಯಾವುದೇ ರಾಜಕೀಯ ವಿಚಾರಗಳನ್ನು ಯಾವುದೇ ರಾಜಕೀಯ ಪಕ್ಷದ ಬಗ್ಗೆ ನಾನು ಮಾತಾಡುವಂಥ ಸನ್ನಿವೇಶ ಇಲ್ಲ. ಇದು ನಮ್ಮ ಸಂಸ್ಥೆ ಮೇಲೆ ಹೋರಾಟ ನಿರ್ಧಾರ ಆಗುತ್ತೆ, ನಾವು ಇದನ್ನು ತೀರ್ಮಾನ ತಗೊಳ್ತೀವಿ. ಎಸ್ ಸರ್, ಇದು ಎಷ್ಟು ಬಹುಮುಖ್ಯ ಹೋರಾಟ ಅಂದರೆ ನಮ್ಮ ತುಮಕೂರು ಜನತೆಗೆ, ಅದರಲ್ಲೂ ನೀವು ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಏನು ಒಂದು ಟ್ರಸ್ಟ್ ಇದೆ, ಇವರು ತುಂಬ ಪ್ರಾಮಾಣಿಕವಾಗಿ ತುಮಕೂರು ಜನತೆಗೋಸ್ಕರ ನೀವು ತುಂಬ ಕೆಲಸ ಮಾಡ್ತಿದ್ದೀರಾ ಸರ್. ಇದರಲ್ಲಿ ನಿಮಗೆ ಸಂಪೂರ್ಣವಾದ ಜಯ ಸಿಗಬೇಕು, ಮತ್ತು ಪ್ರಜಾಶಕ್ತಿ ನಿಮ್ಮ ಜೊತೆ ಸದಾ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಮೇಡಮ್. ಯಾಕೆಂದರೆ ಸಾರ್ವಜನಿಕರ ಸಹಕಾರ ಮತ್ತು ಈ ರೀತಿ ಮಾಧ್ಯಮಗಳ ಸಹಕಾರ ಇಲ್ಲದಲ್ಲೇ ಈ ರೀತಿ ಹೋರಾಟಗಳನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದು ಬಹುಶಃ ತುಂಬ ದೊಡ್ಡ ಲೋಪದೋಷ ಅಧಿಕಾರಿಗಳ ವಿಚಾರದಲ್ಲಿ, ಎಸ್ಪೆಷಲಿ ಅಧಿಕಾರಿಗಳು ತೋರಿಸಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಲೋಪದೋಷಗಳಿಂದನೇ ಇಷ್ಟು ದೊಡ್ಡ ತಪ್ಪು ಆಗೋಗಿದೆ. ಇದು ಕಾನೂನು ರೀತಿಯಲ್ಲಿ ಕಾನೂನು ಹೋರಾಟ ಆಗಿ ಇದು ಯಾವ ಹಂತಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದೇ ಈ ಹೊತ್ತಿನ ವಿಶೇಷ ಆಗಿತ್ತು. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.